ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಈಗಾಗಲೇ 2-3 ದಿನದಿಂದ ಜಮಾ ಆಗ್ತಾನೆ ಇದೆ. ಹಾಗೆ ಇಂದು ಕೂಡ ಜಮಾ ಆಗ್ತಾ ಇದೆ. ಸೊ ಯಾವ ಜಿಲ್ಲೆಗಳಿಗೆ ಹಿಂದಿನ ದಿನಗಳಲ್ಲಿ ಜಮಾ ಆಗಿತ್ತು, ಹಾಗೆ ಇವತ್ತು ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಇದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಹಾಗೆ ಈಗಾಗಲೇ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗಿದ್ದು, ಹಾಗಾಗಿ ಇವತ್ತು ಕೂಡ 7 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸ್ನೇಹಿತರೆ, ಬರೀ 23ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇಲ್ಲ, 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಮುಖ್ಯವಾಗಿ ಈ 7 ಜಿಲ್ಲೆಗಳ ನಂತರ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ 7 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯನ್ನು ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ. ಇದರ ಜೊತೆಗೆ 24ನೇ ಕಂತಿನ ಹಣ ಯಾವ ದಿನದಿಂದ ಬಿಡುಗಡೆ ಆಗ್ತಾ ಇದೆ, ಇದರ ಜೊತೆಗೇನೆ ಇನ್ನು ಯಾವ ಕಂತುಗಳು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ, ಈ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ 22ನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದ್ವು. 22ನೇ ಕಂತು ಅಂದರೆ ಸುಮಾರು 44,000 ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ. ಅಂದರೆ ಈಗ ಪ್ರತಿಯೊಂದು ಕಂತನ್ನು ನೀವು ಲೆಕ್ಕ ಮಾಡ್ತಾ ಹೋದರೆ 44,000ವರೆಗೂ ಕೂಡ ದುಡ್ಡು ಪ್ರತಿಯೊಂದು ಗೃಹಲಕ್ಷ್ಮಿಯರಿಗೆ ಸಿಕ್ಕಿದೆ. ಅದರಲ್ಲಿ ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಒಂದು ಸ್ವಲ್ಪ ತಡವಾಗಿ ಜಮಾ ಆಗಿರಬಹುದು. ಅಂದರೆ ಒಂದೆರಡು ಕಂತುಗಳಾದಮೇಲೆ ಕೂಡ ಅಪ್ಲಿಕೇಶನ್ ಹಾಕಿದವರು ಕೂಡ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಅವರಿಗೆ ಕಡಿಮೆ ದುಡ್ಡು ಜಮಾ ಆಗಿರಬಹುದು. ಈಗ ಸದ್ಯಕ್ಕೆ ಇನ್ನೂ ಕೂಡ 10ರಿಂದ 15 ಕಂತುಗಳಾದರೂ ಸಹಜವಾಗಿ ಪಡ್ಕೊಳ್ತೀರಿ ನೀವು. ಹಾಗಾಗಿ ಸುಮಾರು 30,000 ದುಡ್ಡನ್ನು ಆರಾಮಾಗಿ ಪಡ್ಕೊಳ್ಬಹುದು. ಹಾಗಾಗಿ ಗೃಹಲಕ್ಷ್ಮಿಯಲ್ಲಿ ಏನೇ ತೊಂದರೆ ಆದರೂ ಇದನ್ನು ಸರಿಪಡಿಸ್ಕೊಳ್ಳಿ ಮುಖ್ಯವಾಗಿ. ಯಾಕಂದರೆ 20ರಿಂದ 30,000 ದುಡ್ಡು ಫ್ರೀಯಾಗಿ ಸಿಗ್ತಾ ಇದೆ ಅಂದರೆ ಸುಮ್ಮನೆ ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗಾಗಿ ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿನ್ನೆ ಮೊನ್ನೆ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದ್ದು ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಮುಖ್ಯವಾಗಿ ವಿಜಯನಗರ, ಧಾರವಾಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ಯಾದಗಿರಿ, ಗದಗ, ಬಳ್ಳಾರಿ, ಶಿವಮೊಗ್ಗ, ಬೆಳಗಾವಿ, ಅದೇ ರೀತಿಯಾಗಿ ಕೊಪ್ಪಳ, ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗಿತ್ತಂತೆ. ಹೌದು ಸ್ನೇಹಿತರೆ, ಇಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ತಾ ಇಲ್ಲ. ಆ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರುವಂಥದ್ದು. ಇನ್ನೂ ಕೂಡ ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಅವರಿಗೂ ಕೂಡ ಈಗ ದುಡ್ಡನ್ನು ಜಮಾ ಮಾಡಿ ಕೊಡ್ತಾ ಇದ್ದಾರಂತೆ. ಸೊ ಯಾರ್ಯಾರು ಬಾಕಿ ಉಳಿದಿದ್ರಿ ಅವೆಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಈಗ ದುಡ್ಡು ಜಮಾ ಮಾಡಲಾಗ್ತಾ ಇದೆ. ಜೊತೆಗೇನೆ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಇಂದು ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗಿದೆ ಅಂತ ನಾವು ನೋಡೋದಾದರೆ ವಿಜಯನಗರಕ್ಕೂ ಬರಲಿದೆ. ಯಾದಗಿರಿಯಲ್ಲಿ ಕೂಡ ಇನ್ನೂ ಹಲವಾರು ಮಹಿಳೆಯರು ಬಾಕಿ ಉಳಿದಿದ್ದಾರೆ. ಗದಗದಲ್ಲಿ ಕೂಡ ಹಲವಾರು ಮಹಿಳೆಯರು ಬಾಕಿ ಉಳಿದಿದ್ದಾರೆ. ಅದೇ ರೀತಿಯಾಗಿ ಶಿವಮೊಗ್ಗ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಿತರೆ, ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಡೆಫಿನೆಟ್ಲಿ ಜಮಾ ಆಗುತ್ತೆ. ಒಂದು ಕಂತಿನ ಹಣ ಜಮಾ ಆಗಬೇಕಂದ್ರೆ ಸುಮಾರು 10ರಿಂದ 15 ದಿನ ಬೇಕೇ ಬೇಕಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರಂತಹ ಮಾಹಿತಿ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇರ್ತೀರಿ, ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ ಅಂತ. ಮೊದಲು ಈಗ ಎಲ್ಲರಿಗೂ ಕೂಡ ದಿಢೀರನೆ ಜಮಾ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಅದನ್ನೆಲ್ಲವೂ ಕೂಡ ಗಮನದಲ್ಲಿಟ್ಕೊಂಡು ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತದೆ. ಸೊ ಹಾಗಾಗಿ ಸ್ನೇಹಿತರೆ, ನಿಮಗೆ ತಡ ಮಾಡಿ ಕೂಡ ಬರಬಹುದು ಅಥವಾ ಬೇಗನೆ ಕೂಡ ಜಮಾ ಆಗಬಹುದು. ಇದರ ಜೊತೆಗೆ ಸ್ನೇಹಿತರೆ, ನಿಮಗೆ ಬರೀ 23ನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳದಷ್ಟೇ ಅಲ್ಲ, ಸೆಪ್ಟೆಂಬರ್ ತಿಂಗಳದು ಕೂಡ ಬರಬೇಕಾಗಿದೆ. ಅಂದರೆ 24ನೇ ಕಂತಿನ ಹಣ, ಇನ್ನು ಅಕ್ಟೋಬರ್ ತಿಂಗಳದು 25ನೇ ಕಂತಿನ ಹಣ ಕೂಡ ಬರಬೇಕು. ನೆಕ್ಸ್ಟ್ ನವೆಂಬರ್ ಕೂಡ ಮುಗಿದೋಗಿದೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ 26ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಬೇಕಾಗಿದೆ. ಒಟ್ಟಾರೆ 23ನೇ ಕಂತಿನನ್ನು ಹಿಡ್ಕೊಂಡ್ರೆ 4 ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಸರ್ಕಾರ ಕೊಡಬೇಕಾಗಿದ್ದು, ಅದರಲ್ಲಿ ಸದ್ಯಕ್ಕೆ ನಾವು 2 ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡ್ತೀವಿ. ಯಾಕಂದರೆ 4 ಕಂತುಗಳನ್ನು ಪೆಂಡಿಂಗ್ ಉಳಿಸ್ಕೊಂಡ್ರೆ ಇದೇ ಒಂದು ಪೆಂಡಿಂಗ್ ಉಳಿಸಿರ್ತಕ್ಕಂಥ ಹಣದಿಂದ ಸರ್ಕಾರಕ್ಕೇನೆ ಪ್ರೆಷರು. ಹಾಗಾಗಿ ಮೊದಲು ನಾವು 2 ಕಂತುಗಳನ್ನು ಕ್ಲಿಯರ್ ಮಾಡ್ತೀವಿ. ಏನು ಮಹಿಳೆಯರಿಗೆ ನಾವು ಭಾಷೆಯನ್ನು ಕೊಟ್ಟಿದ್ವಿ ಅದನ್ನು ಉಳಿಸ್ಕೊಳ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ.
ಇನ್ನೊಂದು ನೀವು ಗಮನದಲ್ಲಿ ಇಟ್ಕೊಳ್ಬಹುದು ಸ್ನೇಹಿತರೆ, ನಿಮಗೆ ಈಗ 23ನೇ ಕಂತಿನ ಹಣ ಅಷ್ಟೇ ಅಲ್ಲ, 24ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದ್ದು, ಈ 23ನೇ ಕಂತಿನ ಹಣ ಮುಗಿದ ಮೇಲೆ 24ನೇ ಕಂತಿನ ಹಣ ಕೂಡ ಸತತವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಸ್ನೇಹಿತರೆ, ಹಣಕಾಸು ಇಲಾಖೆಯಿಂದ ಬರೀ 2,500 ಕೋಟಿ ಅಷ್ಟೇ ರಿಲೀಸ್ ಆಗಿಲ್ಲ, ಸುಮಾರು 5,000 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿದೆ. ಹಾಗಾಗಿ ನಿಮ್ಮ ಖಾತೆಗಳಿಗೂ ಕೂಡ ಈ ದುಡ್ಡು ಜಮಾ ಆಗಲಿದೆ. ಒಟ್ಟಾರೆಯಾಗಿ ನಿಮಗೆ 2 ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡ್ತವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವ ಕಂತುಗಳನ್ನು ಕೂಡ ನಿಮಗೆ ಮಿಸ್ ಮಾಡೋದಿಲ್ಲ, ಇದು ಕೂಡ ನಿಮ್ಮ ಗಮನದಲ್ಲಿರಬೇಕಾಗಿರ್ತಕ್ಕಂತಹ ವಿಷಯ. ಅಂದರೆ ಈಗ ಆಗಸ್ಟ್ ಸೆಪ್ಟೆಂಬರ್ ತಿಂಗಳದ ಬಾಕಿ ಉಳಿದಿದೆಯಲ್ಲ, ಅವುಗಳನ್ನು ಜಮಾ ಮಾಡದೆ ಡೈರೆಕ್ಟಾಗಿ ನವೆಂಬರು ಡಿಸೆಂಬರ್ದು ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದಿಲ್ಲ. ಮೊದಲು ಆಗಸ್ಟ್ ಸೆಪ್ಟೆಂಬರ್ದು ಕ್ಲಿಯರ್ ಮಾಡ್ತಾರೆ, ತದನಂತರ ಅಕ್ಟೋಬರು ನವೆಂಬರು ಹೀಗೆ ಯಾವ್ಯಾವ ಕಂತುಗಳು ಉಳಿತಾವೋ, ಯಾವ್ಯಾವ ತಿಂಗಳ ಹಣವನ್ನು ಕೊಡಬೇಕಾಗಿರುತ್ತೋ ಆ ಒಂದು ತಿಂಗಳ ಹಣವನ್ನು ಮೊದಲು ಕೊಡಲಿಕ್ಕೆ ಪ್ರಯತ್ನಿಸ್ತಾರೆ. ಯಾಕಂದರೆ ನಿಮಗೆ ದಿಢೀರನೆ ಮೊದಲು ಹಿಂದಿನ ಕಂತುಗಳನ್ನು ಜಮಾ ಮಾಡದೆ ಈ ಕಂತುಗಳನ್ನು ಕೊಡ್ತಾ ಹೋದರೆ ಜನರ ಆಕ್ರೋಶ ನಿಮಗೆ ಗೊತ್ತಿದೆ. ಮಹಿಳೆಯರು ಒಮ್ಮೊಮ್ಮೆ ಆಕ್ರೋಶ ವ್ಯಕ್ತಪಡಿಸ್ತಾ ಹೋದರೆ, ಪ್ರತಿಭಟನೆ ಮಾಡ್ತಾ ಹೋದರೆ ಸರ್ಕಾರ ದುಡ್ಡನ್ನು ಹಾಕಲೇಬೇಕಾಗತ್ತೆ. ಈ ಹಿಂದಿನ ಸ್ಟಾರ್ಟಿಂಗ್ ಕಂತುಗಳಲ್ಲಿ ಲೇಟ್ ಮಾಡಿದ ಕಾರಣಕ್ಕಾಗಿ ಆಕ್ರೋಶಗಳು ಕೂಡ ವ್ಯಕ್ತಪಡಿಸಿದ್ರು, ಪ್ರತಿಭಟನೆಗಳು ಕೂಡ ಆಗಿದ್ವು. ಹಾಗಾಗಿ ಮಹಿಳೆಯರಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಮತ್ತೆ ಸರ್ಕಾರ ಜಮಾ ಮಾಡಲಾಗಿತ್ತು. ಈಗೂ ಕೂಡ ಹಾಗೇನಾದರೂ ಆದರೆ ಮಹಿಳೆಯರ ಆಕ್ರೋಶವನ್ನು ಸರ್ಕಾರ ಅನುಭವಿಸಬೇಕಾಗತ್ತೆ, ಮತ್ತೆ ದುಡ್ಡನ್ನು ರಿಲೀಸ್ ಮಾಡಬೇಕಾಗತ್ತೆ. ಮಹಿಳೆಯರ ಆಕ್ರೋಶಕ್ಕೆ ಸರ್ಕಾರ ಬಗ್ಲೇಬೇಕಾಗತ್ತೆ. ಸದ್ಯಕ್ಕೆ ಸ್ನೇಹಿತರೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಮೊದಲು ಕ್ಲಿಯರಿಟಿಯಾಗಿ ಇಟ್ಕೊಳ್ಳಿ. ಯಾಕಂದರೆ ಸುಮಾರು 30,000ವರೆಗೂ ಕೂಡ ದುಡ್ಡು ಜಮಾ ಆಗ್ಬೋದು. ಹಾಗಾಗಿ ನಿಮ್ಮ ಗಮನದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ಕ್ಲಿಯರ್ ಇದೆ ಇಲ್ವಾ ಅನ್ನುವಂಥದ್ದು ನಾನು ನೋಡ್ಕೊಳ್ಬೇಕು. ಯಾಕಂದರೆ ಎಲಿಜಿಬಲ್ ಇದ್ರೂ ಸಹಿತ ಜಮಾ ಆಗದೆ ಇರೋಕೆ ಕಾರಣಗಳು ಸಾಕಷ್ಟು ಇದ್ದಾವೆ. ಒಬ್ಬರು ರೇಷನ್ನೇ ತೆಗೆದುಕೊಳ್ಳೋದಿಲ್ಲ, ನ್ಯಾಯಬೆಲೆ ಅಂಗಡಿಗೆ ಹೋಗಿ ಏನು ರೇಷನ್ ತೆಗೆದುಕೊಳ್ಬೇಕಾಗಿರುತ್ತೋ ಅದನ್ನು ನೀವು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ, ನಿಮಗೆ ರೇಷನ್ ಅವಶ್ಯಕತೆ ಇಲ್ಲ, ಹಾಗಾಗಿ ರೇಷನ್ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತದೆ. ಜೊತೆಗೆ ಯಾರ್ಯಾರು ಈಗ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿರೋದಿಲ್ವೋ, ನಿಮ್ಮ ಅಕೌಂಟ್ಗೆ ಸರ್ಕಾರ ಜಮಾ ಮಾಡಲಿಕ್ಕೆ ಟ್ರೈ ಮಾಡಿದ್ರೂ ಸಹಿತ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗೋದಿಲ್ಲ. ಯಾಕಂದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರೋದಿಲ್ಲ. ಹಾಗಾಗಿ ಸರ್ಕಾರ ಏನು ಹೇಳುತ್ತೆ, ನಿಮ್ಮ ಅಕೌಂಟನ್ನು ಮೊದಲು ಚಾಲ್ತಿಯಲ್ಲಿ ಇಟ್ಕೊಳ್ಳಿ. ಯಾಕೆ ಚಾಲ್ತಿಯಲ್ಲಿ ಇರೋದಿಲ್ಲ ಅಂದರೆ, ನೀವು ಟ್ರಾನ್ಸಾಕ್ಷನ್ನೇ ಮಾಡಿಸಿರೋದಿಲ್ಲ, ದುಡ್ಡನ್ನು ಹಾಕಿ ತೆಗೆದು ಮಾಡ್ತಾ ಹೋದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂಥದ್ದು ಅಥವಾ ವಹಿವಾಟು ಆಗುವಂಥದ್ದು. ವಹಿವಾಟುವನ್ನು ನೀವು ಬ್ಯಾಂಕ್ನಲ್ಲಿ ಡೆಬಿಟ್ ಟು ಕ್ರೆಡಿಟು ಅಂತ ಮಾಡಬೇಕು. ಅಕೌಂಟನ್ನು ಯಾವತ್ತೂ ನೀವು ಡೆಬಿಟ್ ಟು ಕ್ರೆಡಿಟ್ ಅಂತ ದುಡ್ಡನ್ನು ಹಾಕ್ತಾ ಇದ್ದರೆ ಮಾತ್ರ ಅದು ಕರೆಕ್ಟಾಗಿ ಚಾಲ್ತಿಯಲ್ಲಿರುತ್ತೆ. ಇಲ್ಲ ಅದನ್ನು ಯಾರೂ ಯೂಸ್ ಮಾಡ್ತಾ ಇಲ್ಲ ಅಂತ ಬ್ಯಾಂಕ್ನವರು ಅದನ್ನು ಬಂದ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಅದನ್ನು KYC ಮಾಡಿಸ್ಕೊಂಡು ನೀವು ಅಕೌಂಟ್ನಲ್ಲಿ ದುಡ್ಡು ಹಾಕಿ ತೆಗೆದ್ರೆ ಮತ್ತೆ ಓಪನ್ ಆಗುತ್ತೆ, ಅದರ ಮೇಲೆ ನಿಮಗೆ ದುಡ್ಡು ಜಮಾ ಆಗ್ತಾ ಬರುತ್ತೆ. ಸೊ ಇದು ನಿಮ್ಮ ಗಮನದಲ್ಲಿ ಇರಬೇಕಾಗಿರ್ತಕ್ಕಂತಹ ವಿಷಯ. ಇದರ ಜೊತೆಗೆ EMI ಏನಾದರೂ ಇದ್ದರೆ ನಿಮ್ಮ ಅಕೌಂಟಿಗೆ ಜಮಾ ಆಗಿರುತ್ತೆ, ಆದರೆ ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ, ಹಾಗಾಗಿ ದುಡ್ಡು ಕಟ್ ಆಗಿರುತ್ತೆ. ಸೊ ಅದನ್ನು ನೀವು ಕೂಡ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. EMI ಅಂದರೆ ಗೊತ್ತಾಯ್ತಲ್ವ, ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ, ಅದರ ಮೇಲೆ ಲೋನನ್ನು ಮಾಡಿಸಿರ್ತೀರಿ, ನಿಮ್ಮ ಅಕೌಂಟ್ನಲ್ಲಿ ಬಂದಿರತಕ್ಕಂತಹ ದುಡ್ಡು ದಿಢೀರನೆ ಕಟ್ ಆಗಿರುತ್ತೆ, ಆದರೆ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಬಂದಿರಲ್ಲ ಅಂತ ಅಂದ್ಕೊಂಡಿರ್ತೀರಿ. ಹಾಗಾಗಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳಿ. ಒಟ್ಟಾರೆಯಾಗಿ ಈ ವಿಷಯದ ಕುರಿತಾಗಿ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು, ನಾನು ತಿಳಿಸಿದ್ದೀನಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳು ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.